ಬನಟ್ಟಿ SRA ಮೈದಾನದಲ್ಲಿ ಈ ಹೋಳಿ ರಂಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ 7 ಗಂಟೆಯಿಂದಲೇ ಈ ಒಂದು ರಂಗೋತ್ಸವ ಕಾರ್ಯಕ್ರಮ ಆರಂಭವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಕಲಾವಿದರು, ಗಾಯಕರು, ನೃತ್ಯ ತಂಡದವರು ಎಲ್ಲರೂ ಕೂಡ ಭಾಗವಹಿಸಕತ್ತಾರೆ. ಈ ಕಾರ್ಯಕ್ರಮವನ್ನು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಅತಿ ವಿಜೃಂಭಣೆಯ ಕಾರ್ಯಕ್ರಮ ಕೂಡ ಆಗಬಹುದು. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೆ. ಮತ್ತು ಹೆಣ್ಮಕ್ಳಿಗೂ ಪ್ರತ್ಯೇಕವಾದ ಸ್ಥಳ ಐತಿ. ಅವ್ರಿಗೆ ಎಲ್ಲ ಸೇಫ್ಟಿ ಐತಿ, ಎಲ್ಲ ಪೊಲೀಸ್ ಸೆಕ್ಯೂರಿಟಿನೂ ಐತಿ. ಲೇಡೀಸ್ ಬೌನ್ಸರ್ಗಳ್ನು ಕರ್ಸಾತೀವಿ, ಗಂಡು ಮಕ್ಳು ಬೌನ್ಸರ್ಗಳು ಬರ್ತಾರೋ, ಎಲ್ಲ ಸೇಫ್ಟಿ ಮಾತ್ರ ಐತಿ. ಹೋಳಿ ಸಂಭ್ರಮನ ಆಚರಿಸ್ತಾರೆ. ಈಗ 3 ವರ್ಷದ ಹಿಂದೆ ಬನ್ನಟ್ಟಿಲಿ ಮತ್ತೆ ಆಗಿತ್ತು, ಈಗ ಮತ್ತೆ ಅದನ್ನೇ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ನಮ್ಮೆಲ್ಲಾರ್ದು ಸಪೋರ್ಟ್ ಅಣ್ಣಾರಿಗಿರ್ತದೆ. ಭಾಳ ಕಳಕಳಿಯಲ್ಲೇ ಕಾಳಜಿಯಲ್ಲೇ ನಡೆಸ್ಕೊಡ್ತಾರೆ. ಸೊ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕಂತ ನಾನು ಎಲ್ಲರಲ್ಲೂ ಬೇಡ್ಕೋತೆ. ಹೆಣ್ಮಕ್ಳು ಮನ್ಯಾಗಿರ್ತಾರೆ, ಗಂಡಸರು ಹೊರಗೆ ಹೋಗ್ತಾರ, ಚೆಂದಂಗೆ ಊಟ ಮಾಡ್ತಾರೆ. ಇವ್ರ ಮನ್ಯಾಗ ಮತ್ತು ಬಂದು ಬಣ್ಣ ತೊಳೆದು ಇದೇ ಇರ್ತಿತ್ತು. ಬಟ್ ಈಗೇನು ಖುಷಿ ಅಂತಂದ್ರೆ ಇವ್ರಿಗೆ ಲೇಡೀಸಿಗೂ ಒಂದು ಪ್ರಿಫ್ರೆನ್ಸ್ ಕೊಟ್ಟು ಅವ್ರಿಗಾಗೇನು ಪ್ರತ್ಯೇಕವಾಗಿ ವ್ಯವಸ್ಥಿತ ಮಾಡಿ ವಿತ್ ಸೆಕ್ಯೂರಿಟಿ ಅವ್ರ ಮನಸ್ಸು ಬಿಚ್ಚಿ ಆಟ ಆಡೋ ಹಂಗೇನು ವ್ಯವಸ್ಥೆ ಮಾಡ್ತಾರಲ್ಲ, ಇದು ಭಾಳ ಖುಷಿ ಅನ್ನಿಸ್ತತಿ. ಸೊ ಎಲ್ಲ ಲೇಡೀಸ್ ಒಂದು ದಿವಸ ಫುಲ್ ಮನೆಗೆ ನೆನಪಾರಿ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡಿ ಬರ್ತಾರಲ್ಲ, ಅದು ಒಂದು ಆನಂದ ಅನ್ನಿಸ್ತತಿ. ಮತ್ತು ಇದಕ್ಕೆ ಕವಿತಾಗ ಸಿದ್ದು ಅವ್ರಿಗೆ ಅಗದಿ ಖುಷಿಲೇ ಥ್ಯಾಂಕ್ ಯು ಹೇಳ್ತೇನೆ ನಾನು. ಆಮೇಲೆ ಎಲ್ಲ ಲೇಡೀಸೂ ಎಷ್ಟು ಸಾಧ್ಯ ಅಷ್ಟು ಮಕ್ಕಳ ಜೊತೆಗೆ ಹೋಗಿ ಎಂಜಾಯ್ ಮಾಡ್ಬೋದಂತ ಅನ್ನಿಸ್ತೈತಿ. ನಾವು ಹೆಣ್ಮಕ್ಳು ಹೋಲಿ ಆಡಲ್ಲ, ಯಾಕಂದ್ರೆ ಮೇನ್ಲಿ ವಿ ಆರ್ ಸ್ಕೇರ್ಡ್, ಅನಿಸ್ತೀವಿ ನಾವು. ಅರೆ ಯಾರೋ ಏನೋ ಬಣ್ಣ ಹಚ್ತಾರೆ, ಏನೋ ಮಾಡ್ತಾರೆ ಅನ್ನೋದೊಂದು ಇರುತ್ತೆ. ಸೊ ಮೇನ್ಲಿ ದಟ್ ಈಸ್ ದ ಮೇನ್ ರೀಸನ್ ನಾವು ಆಡಲ್ಲ. ಈಗ ನಮ್ಗೆ ಇಷ್ಟೊಂದು ಸೆಕ್ಯೂರಿಟಿ ಕೊಟ್ಟು ಇಷ್ಟೊಂದು ಸೇಫ್ಟಿ ಎಲ್ಲ ನಮಗೆ ಅಶ್ಯೂರ್ ಮಾಡಿದ ಮೇಲೆ ನಮ್ಗೆ ಅಂಜಿಕೆ ಇಲ್ಲ, ಹೋಗಿ ಆಡ್ಬೋದು ನಾವು ಫ್ರೀಯಾಗಿ ಅಂತ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕೊಣ್ಣೂರ್ ಸರ್ ಆ್ಯಂಡ್ ಮೇಡಮ್ ಫಾರ್ ಆರ್ಗನೈಸಿಂಗ್ ದಿಸ್. ಹೆಂಗೆ ಎಲ್ಲ ಬಣ್ಣಗಳು ಸೇರಿದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಸೊ ಅದೇ ರೀತಿ ನಾವು ಅದರಲ್ಲಿ ಮಿಂಗಲ್ ಆಗಿ ಯಾವುದು ಜಾತಿ ಭೇದ ಭಾವ ಇಲ್ಲ ಅನ್ನೋದು ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿ ಆರಾಮಾಗಿ ಖುಷಿಯಾಗಿ ಏನೋ ಎಲ್ಲ ಕಷ್ಟಗಳು ಮರ್ಕೊಂಡು ಆರಾಮಾಗಿ ಆಟಾಡಿ ಒಂದಿನ ಹೋಗೋಣ ಅಂತ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಎಲ್ಲರೂ ಟೈಮ್ ಮಾಡಿಕೊಂಡು ಬಂದು ಈ ಒಂದು ಅವಕಾಶದಲ್ಲಿ ಎಂಜಾಯ್ ಮಾಡ್ಬೇಕನ್ನೋದು ಒಂದು ರಿಕ್ವೆಸ್ಟ್. 4/3/2026 ಈ ಹೋಳಿ ರಂಗೋತ್ಸವ ಕಾರ್ಯಕ್ರಮವನ್ನು SRA ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಹೋಳಿ ಹಬ್ಬ ಅಂದ್ರೆ ಜಾಸ್ತಿ ಗಂಡ್ಮಕ್ಳಷ್ಟ ಆಡ್ತಾರೋ. ಈ ನಮ್ಮ ಭಾಗದಾಗಿನ ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ಭಾಗವಹಿಸಿ ಅವರು ಕೂಡ ಎಂಜಾಯ್ ಮಾಡ್ಬೇಕಂತ ಎಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.